ಬಾ, ನಿನ್ಗೊಂದ್ ಗುಡ್ ನ್ಯೂಸ್ ಹೇಳ. ನೀನು ಪ್ರಶಾಂತ್ ತಪ್ಪು ಮಾಡ್ದ ಅಂತ ಸಾಕ್ಷಿನ ತಗೊಂಡ್ ಬಂದ್ರೆ ದೊಡ್ಡಪ್ಪ ನಿನಗೂ ಶೌರ್ಯ ಸರ್ಗೂ ಮದ್ವೆ ಮಾಡ್ತೀನಿ ಅಂತ ನನಗ್ ಮಾತು ಕೊಟ್ಟಿದ್ದಾರೆ. ಸಾಕ್ಷಿ ತಗೊಂಡ್ ಬಂದಿದ್ಯಾ ಅಲ್ವಾ? ಇನ್ನೇನ್ ಹೆದರ್ಬೇಡ ಬಿಡು. ನೀನ್ ಬಯಸಿದ ಹಾಗೇನೆ ಶೌರ್ಯ ಸರ್ ಜೊತೆನೆ ನಿನ್ ಮದ್ವೆ ಆಗತ್ತೆ. ಮೊದ್ಲು ಹೋಗು ಸಾಕ್ಷಿ ತೋರ್ಸೋಕ್ ಹೋಗು. ಅಪ್ಪ, ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ಯಾವ ಸಾಕ್ಷಿನೂ ತರೋದಕ್ಕಾಗ್ಲಿಲ್ಲ ಅಪ್ಪ. ಮದ್ವೆ ನಡೆಯೋಷ್ಟರಲ್ಲಿ ನಿಮ್ಗೆ ಆ ಸಾಕ್ಷಿ ತೋರಿಸ್ಬೇಕು ಅನ್ಕೊಂಡೆ, ಆದ್ರೆ ನಾನು ಅನ್ಕೊಂಡಿದ್ದಾಗ್ಲಿಲ್ಲ ಅಪ್ಪ. ನಾನ್ ನಿಮ್ಗೆ ಸಾಕ್ಷಿ ತೋರ್ಸೋದಕ್ಕಾಗದೆ ಇರ್ಬೋದು, ಆದ್ರೆ ನಾನ್ ನಿಮ್ಗೆ ಹೇಳ್ತಿರೋದು ನಿಜ ಅಪ್ಪ. ಶೌರ್ಯ ಸರ್ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದೆಲ್ಲ ಪ್ರಶಾಂತೆ ಅಪ್ಪ. ನನ್ ಮಾತನ್ನ ನಂಬಿ ಅಪ್ಪ, ನನ್ ಮಾತನ್ನ ನಂಬಿ. ನೋಡುತ್ತೀಯ ಜಾನಕಿ, ಕೇಳಿಸ್ಕೋತಿದ್ಯಾ ಆದ್ಯ? ಅಮ್ಮ, ಐಷಾರಾಮಿತನಕ್ಕೆ ಬೇರೆ ಪದ್ಧತಿಗಳಿಗೆ ಅಭ್ಯಾಸ ಪಟ್ಟಿರೋ ವಿದೇಶದಿಂದ ಬಂದಿರೋ ಈ ಹುಡುಗಿ ಈ ಮನೆಗೋಸ್ಕರ, ಈ ಮನೆಯಲ್ಲಿರೋರ ಅಭಿಮಾನಕ್ಕೋಸ್ಕರ ತನ್ನ ಪ್ರೀತಿನೇ ಬೇಡ ಅಂತಂದ್ಲು. ಆದ್ರೆ ನೀನು ಈ ರಾಜಾರಾಮ್ ಮಗಳು ರಾಜಲಕ್ಷ್ಮಿ ಈ ಹೃದಯದ ಮೇಲೆ ಆಡೋದಕ್ಕೆ ಅಭ್ಯಾಸ ಪಟ್ಟು ಈಗ ಈ ಹೃದಯದ ಜೊತೆಗೆ ಆಡ್ಕೋತಿದ್ಯಲ್ವೇ ನಮ್ಮ. ಅಪ್ಪನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಅಪ್ಪಂಗೆ ಮೋಸ ಮಾಡ್ತಿದೀಯಾ? ಏನ್ ಅದ್ಭುತ ಗೊತ್ತಾ, ಈಗ್ಲೂ ಮೋಸ ಮಾಡಬೇಕು ಅಂತಾನೆ ನೋಡ್ತಾ ಇದೀಯಾ? ಇಲ್ಲ ಅಪ್ಪ. ಶಭಾಷ್ ರಾಜಲಕ್ಷ್ಮಿ, ನೀನ್ ತುಂಬಾ ಬೆಳೆದ್ಬಿಟ್ಟಿಯಮ್ಮ. ಅಪ್ಪನಿಗೆ ಕಣ್ಣಲ್ಲಿ ಕಣ್ಣೀರ್ ತರಿಸೋ ಅಷ್ಟು ಬೆಳೆದ್ಬಿಟ್ಟಿದ್ಯಮ್ಮ. ಅಪ್ಪ, ಅಯ್ಯೋ ಬೇಡಮ್ಮ, ಬೇಡಮ್ಮ, ಅಯ್ಯೋ ಬೇಡಮ್ಮ. ಇನ್ನೂ ನನ್ನ ನಂಬಿಸ್ಬೇಕು ಅಂತ ಮಾತ್ರ ನೋಡ್ಬೇಡ. ನಿನ್ನ ನಿನ್ ಕಣ್ಣೀರನ್ನು ನೋಡಿ ಮೋಸ ಹೋಗಿದ್ ಸಾಕು. ನಿನಗೋಸ್ಕರ ಕಳ್ಕೊಂಡಿದ್ ಮರ್ಯಾದೆ ಸಾಕು. ಇನ್ನೂ ನಿನಗೋಸ್ಕರ ಕಳ್ಕೊಳ್ಳೋದಕ್ಕೆ ನನ್ ಪ್ರಾಣ ಬಿಟ್ಟು ಇನ್ನೇನು ಇಲ್ಲಮ್ಮ, ಏನೂ ಇಲ್ಲ. ಬಿಡ್ತು ಅನ್ನಿ. ರಾಜು, ಏನೋ ಈ ಮಾತೆಲ್ಲ? ಮಾತಾಡಿಸ್ತಿದ್ದಾಳಮ್ಮ. ನನ್ನ ಮಗಳು ಬೆಳೀತಾ ಇರೋ ರೀತಿ ನೋಡಿ ತಡ್ಕೊಳಕ್ಕಾಗ್ದೆ ಮಾತುಗಳು ತಾನಾಗೆ ಬರ್ತಿದೆ. ಅಪ್ಪ,
ನೀನ್ ಇಷ್ಟೆಲ್ಲ ಎತ್ತರಕ್ಕೆ ಬೆಳಿತೀಯ ಅಂತ ನಾನ್ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲಮ್ಮ. ಅಪ್ಪ ನಾನು ಹೇಳ್ತಿರೋದು ನಿಜ ಅಪ್ಪ. ನಿಮ್ಮನ್ನ ಹೇಗಪ್ಪ ನಂಬಿಸೋದು ನಾನು? ಸುಮ್ನಿರೋ ರಾಜಲಕ್ಷ್ಮಿ.